ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡ್ಕೊ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಫೇಸ್ಬುಕ್ನ ಸ್ಕ್ರೋಲ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಡಿಯೋ ಟ್ರೆಂಡಿಂಗ್ ಆಯ್ತಿತ್ತು. ಏನಪ್ಪ ಅಂತ ನೋಡಿದಾಗ ಅದೇ ಅನ್ಕೊಂಡೆ, ಆದರೆ ರಿಯಲ್. ಸೊ ಒಂದು ಶವವನ್ನು, ಒಂದು ಅಸ್ಥಿ ಪಂಜರವನ್ನು ಎತ್ಕೊ ಹೋಯ್ತವ್ರೆ. ಯಾಕೆ ಎತ್ಕೊ ಹೋದ್ರು, ಏನಾಯ್ತು ಅಂತ ವಿಚಾರಿಸಿದಾಗ ನಾನೇ ಶಾಕ್ ಆಗೋದೆ. ಸೊ ಆ ರೀಲ್ಸ್ ಸ್ಕಿಪ್ಪಿಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ ಕೆಲವು ರೆಸ್ಟ್ರಿಕ್ಟೆಡ್ ಎಲ್ಲ ಇರುತ್ತೆ. ಬಟ್ ಅದಕ್ಕೆ ನಾನು ಆ ವಿಡಿಯೋವನ್ನು ಹಾಕ್ತಾ ಇಲ್ಲ. ಬಟ್ ಏನಾಗೈತೆ ಅಂತ ಹೇಳ್ತೀನಿ. ಸೊ ಕೆಲವಲ್ಲ, ಒಂದೆರಡು ಇಮೇಜನ್ನು ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಹೇಳ್ತೀನಿ, ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲಿ ನಡೆದೈತೆ ಅಂತಂದರೆ ಈಸ್ಟ್ ಇಂಡಿಯನ್ ವಿಲೇಜ್ ಅಂತಂದರೆ ಅದೇ ಒಡಿಸ್ಸಾದಲ್ಲಿ ನಡೆದಿರುವಂಥದ್ದು. ಒಡಿಸ್ಸಾದ ಕಿಯೋಂಜಾರ್ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. 50 ವರ್ಷದ ಜಿತು ಮುಂಡಾ. ಸೊ 50 ವರ್ಷದ ಅಂದರೆ ಅಸ್ಥಿ ಪಂಜರವನ್ನು ಎತ್ಕೊ ಹೋದ್ರಲ್ಲ, ಅವ್ರ ಹೆಸರು ಜಿಜು ಮುಂಡಾ, ಅದೇ ಹೆಸರು. ಸೊ ಆ ಸ್ಕೆಲೆಕ್ಟನ್ ಅಂದರೆ ಅಸ್ಥಿ ಪಂಜರ ಯಾರ್ದು ಅಂತ ನೋಡಿದಾಗ ಅವ್ರ ಹೆಸರು ಜಿತು ಮುಂಡಾ. ಆ ಜಿತು ಮುಂಡಾ ಅವರ ಅಕ್ಕನ ಹೆಸರು ಕುಕ್ರಾ ಮುಂಡಾನ ಎತ್ಕೊ ಹೋಗವ್ರೆ. ತನ್ನ ಸ್ವಂತ ಅಕ್ಕ, ಒಡ ಹುಟ್ಟಿರುವಂಥ ಅಕ್ಕನನ್ನ ಎತ್ಕೊ ಹೋಗವ್ರೆ. ಎಲ್ಲಿಗೆ ಎತ್ಕೊ ಹೋದ್ರು ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬ್ಯಾಂಕಿಗೆ ತಗೋದ್ರಂತೆ. ಏನಾಯ್ತು ಅಂತಂದ್ರೆ, ಆ ಕುಕ್ರಾ ಮುಂಡಾ ಅಂತ ಹೇಳಿದ್ನಲ್ಲ, ಅವ್ರ ಅಕ್ಕನ ಹೆಸರಲ್ಲಿ 2 ತಿಂಗಳ ಹಿಂದೆ ಸಮಥಿಂಗ್ ವಯಸ್ಸಾಗಿ ಸಾಯ್ತಾರೆ. ಸೊ ಅವರ ಫ್ಯಾಮಿಲಿ, ಅವ್ರ ಅಕ್ಕನ ಆ ಜಿತು ಮುಂಡಾ ಅಂತ ಹೇಳಿದ್ನಲ್ಲ, ಅವ್ರ ಅಕ್ಕನ ಫ್ಯಾಮಿಲಿ ಯಾರು ಇರಲಿಲ್ವಂತೆ, ಮಕ್ಕಳು ಕೂಡ ಇರಲಿಲ್ವಂತೆ, ಹಸ್ಬೆಂಡು ಇರಲಿಲ್ವಂತೆ. ಸೊ ಯಾರು ಇಲ್ಲ ಅಂತೇಳಿ ತನ್ನ ಅಕ್ಕನ ಅಕೌಂಟಲ್ಲಿ ಇರುವಂತ ದುಡ್ಡು ಕೊಡಿ ಅಂತೇಳಿ ಬ್ಯಾಂಕ್ಗೆ ಹೋಗೋರೆ. ಸಮಥಿಂಗ್ ಇವರು ಟ್ರೈಬ್ಸ್ ಫ್ಯಾಮಿಲಿ ಅಂತಂದ್ರೆ ಬುಡಕಟ್ಟು ಜನಾಂಗ. ಸೊ ಬುಡಕಟ್ಟು ಜನದವರು. ಸೊ ಇವ್ರಿಗೆ ಅಷ್ಟೊಂದು ನಾಲೆಜ್ ಇರಲಿಲ್ವಂತೆ. ಸೊ ತನ್ನ ಅಕ್ಕ ಸಾವನ್ನಪ್ಪದ ಮೇಲೆ ಅವ್ರ ಅಕ್ಕನ ಅಕೌಂಟಲ್ಲಿ 19,000 ಸಮಥಿಂಗ್ 20,000 ಅಂತ ಹೇಳ್ತಾರೆ, 19,400 ಇದೆಯಂತೆ. ಸೊ ಅದನ್ನ ತಗೋಬೇಕು ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಇವ್ರಿಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಅಲ್ಲಿ ಹೋದಕ್ಕೆ, ಬ್ಯಾಂಕ್ಗೆ ಹೋದಕ್ಕೆ ಅವ್ರು ಏನ್ ಕೇಳೋರೆ ಅಂತಂದ್ರೆ ಡೆತ್ ಸರ್ಟಿಫಿಕೇಟ್ನ ಕೇಳೋರೆ. ಡೆತ್ ಸರ್ಟಿಫಿಕೇಟ್ ಅಂತಂದ್ರೆ ಇವ್ರಿಗೆ ಏನು ಅಂತಲೇ ಗೊತ್ತಿಲ್ಲ. ಸೊ ಆ ಪೇಪರ್ನ ನೀಡು ಅಂತ ಹೇಳೋರೆ. ಆ ಪೇಪರ್, ಆ ಡೆತ್ ಸರ್ಟಿಫಿಕೇಟ್ ಅಂತಲೇ ಏನು ಅಂದ್ರೆ ಗೊತ್ತಿಲ್ಲ. ಸೊ ಇಂಥವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು ಬ್ಯಾಂಕು, ಬಟ್ ಅವ್ರೇನು ಅರ್ಥ ಮಾಡಿಸಿರ್ಲಿಲ್ಲ. ಸೊ ಇದಾದ ನಂತರ ಎಲ್ಲ ಕಡೆನೂ ಕೇಳ್ತಾರೆ. ಮ್ಯಾನೇಜರ್ ಹತ್ರ ಹೋಗಿ ಕೇಳುವಂಥ ಸಂದರ್ಭದಲ್ಲಿ, ಅಂದರೆ 2 ತಿಂಗಳು ಓಡಾಡವ್ರಲ್ಲ, 2 ತಿಂಗಳು ಓಡಾಡಾದ್ಮೇಲೆ ಇವರು ಟೆನ್ಷನ್ ಆಗಿ ಅಲ್ಲಿ ಕೇಳ್ಬಿಟ್ಟವ್ರೆ. ಕೇಳಿದಂಥ ಸಂದರ್ಭದಲ್ಲಿ ಆ ಮ್ಯಾನೇಜರ್ ಏನಂತ ಗೊತ್ತಾ, ನಿಮ್ಮ ಅಕ್ಕನ ಕರ್ಕೊಬಂದು ಕೂರಿಸಿದ್ರೆ ಮಾತ್ರ ನಾನು ಕೊಡ್ತೀನಿ ಆ 20,000 ಅಂತ ಹೇಳೋರೆ. ಇವ್ರು ಏನು ಮಾಡೋರೆ ಗೊತ್ತಾ, 2 ತಿಂಗಳು ಹಿಂದೆ ತನ್ನ ಅಕ್ಕನನ್ನ ಮಣ್ಣು ಮಾಡಿರ್ತಾರಲ್ಲ, ಮಣ್ಣು ಮಾಡಿದ್ಮೇಲೆ ಗುಂಡಿ ತೋಡಿ ಎತ್ಕೊಂಡೇ ಬಂದ್ಬಿಟ್ಟವ್ರೆ. ಸ್ಕೆಲೆಟನ್ನ ಅಂದರೆ ಅಸ್ಥಿ ಪಂಜರವನ್ನ ಎತ್ಕೊ ಬಂದು ಬ್ಯಾಂಕ್ ಮುಂದೆ ಕೂರಿಸ್ಬಿಟ್ಟು, ಅಂದರೆ ಮಲಗಿಸ್ಬಿಟ್ಟು. ಸೊ ಯಾಕೆ ಇದನ್ನ ಮಾಡಿದೆ ಅಂತ ಕೇಳಿದಾಗ, ಅಂದರೆ ಬ್ಯಾಂಕ್ ಒಳಗೆ ತಗೋಗ್ಲಿಲ್ಲ, ಬ್ಯಾಂಕ್ ಮುಂದೆನೆ ಮಲಗಿಸ್ಬಿಟ್ಟು ಕುತ್ಕೊಬಿಟ್ರು. ಏನಪ್ಪ ಅಂತ ವಿಚಾರಿಸಿದಾಗ ಇವ್ರು ಹಿಂಗೆ ಅಂದ್ರು, ಅದೇನೋ ಪೇಪರ್ ಎತ್ಕಬ ಅಂತಾರೆ. ಪೇಪರ್ ಅಂದ್ರೆ ನನಗೇನು ಅಂತಲೇ ಗೊತ್ತಿಲ್ಲ. ಅಂದ್ರೆ ಡೆತ್ ಸರ್ಟಿಫಿಕೇಟ್ನ ಕೇಳವ್ರೆ, ಬಟ್ ಇವ್ರಿಗೆ ಏನು ಅರ್ಥ ಆಗ್ಲಿಲ್ಲ. ಸೊ ಅವ್ರು ಅರ್ಥ ಮಾಡಿಸ್ಬೇಕಿತ್ತು. ಬ್ಯಾಂಕ್ನವರ ಕೆಲಸ ಏನು ಅಂದ್ರೆ, ಕೆಲ್ಸಕ್ಕೆ ಬರೋಕ್ಕೂ ಮುಂಚೆ ಯಾರ ಹತ್ರ ಯಾವ ತರ ಟ್ರೀಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಬಟ್ ಯಾರು ಕೂಡ ಅದನ್ನ ಮಾಡಲ್ಲ, ಎಷ್ಟೋ ಜನ ಅದನ್ನ ಮಾಡಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಲಿ ಅಲ್ಲಿ ಪೊಲೀಸ್ ಬರ್ತಾರೆ. ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ವಿಚಾರಿಸಿದಂಥ ಸಂದರ್ಭದಲ್ಲಿ ಬ್ಯಾಂಕ್ನವ್ರು ಬೈದವ್ರೆ. ಬಟ್ ಇವ್ರು ಏನ್ ಮಾಡೋಕ್ಕಾಗುತ್ತೆ. ಸೊ ಇವ್ರೇನು ಅಷ್ಟೇ ನಾಲೆಜ್ ಇರಲಿಲ್ವಲ್ಲ. ಸೊ ಆ ಪೊಲೀಸ್ ಅವ್ರು ಬಂದು ಏನ್ ಹೇಳವ್ರೆ ಅಂತಂದ್ರೆ, ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳಿದಾಗ ಅವ್ರು ಈ ತರ ಅಂದ್ರು, ನಾನು ಈ ತರ ಮಾಡಿದೆ ಅಂತ ಹೇಳವ್ರೆ. ಹೇಳ್ದಂಥ ಸಂದರ್ಭದಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡವ್ರೆ ಅಂತಂದ್ರೆ, ಬ್ಯಾಂಕ್ನವ್ರನ್ನ ಬೈದ್ರು, ಇವ್ರನ್ನ ಬೈದಿಲ್ಲ. ಯಾಕೆ ಅಂತಂದ್ರೆ ಇವ್ರಿಗೇನು ಗೊತ್ತು, ಅಷ್ಟೊಂದು ನಾಲೆಡ್ಜ್ ಇಲ್ಲ, ಇನ್ನೇನ್ ಮಾಡೋಕ್ಕಾಗುತ್ತೆ ಅಂತೇಳಿ ಇವ್ರಿಗೆ ಒಂದಷ್ಟು ಕೌನ್ಸಿಲಿಂಗ್ನ ಕೊಡಬೇಕು ಅಂತೇಳಿ ಕೌನ್ಸಿಲಿಂಗ್ ಕೊಟ್ಟವ್ರೆ. ಬಟ್ ಆ ದುಡ್ಡನ್ನು ಕೊಡಿಸ್ತೀನಿ ಅಂತೇಳಿ ಹೇಳವ್ರೆ. ಸೊ ಇದಾದ ನಂತರ ಜಿಲ್ಲಾಡಳಿತ ಅಂತ ಹೇಳ್ತಾರಲ್ಲ, ಆ ಜಿಲ್ಲಾಡಳಿತವು ಆನ್ ದ ಸ್ಪಾಟ್ ಅಲ್ಲೇ ಈ ಜಿಜು ಮುಂಡಾ ಅವ್ರಿಗೆ 30,000 ಕೊಟ್ಟೈತೆ. ಅಂಡ್ ಅದಲ್ಲದೆ ಅವ್ರಿಗೂ ಒಂದು ನಂಬಿಕೆ ಹೇಳೈತೆ. ಯಾಕೆ ಅಂತಂದ್ರೆ ತುಂಬಾ 2 ತಿಂಗಳಿಂದ ಓಡಾಡ್ತಾರಲ್ಲ, ಅವ್ರಿಗೆ ಏನಾದ್ರು ನಂಬಿಕೆ ಕೊಡ್ಲೇಬೇಕು ಅಂತೇಳಿ ಆ 30,000 ಕೊಟ್ಟು ಕ್ಲೈಮ್ ಮಾಡ್ಬೋದು. ಅಂದ್ರೆ 20,000 ಆಯ್ತಲ್ಲ, 19,400 ರೂಪಾಯಿ, ಅದನ್ನು ಕೂಡ ಕ್ಲೈಮ್ ಮಾಡ್ಬೋದು. ಸರಿಯಾದ ಡಾಕ್ಯುಮೆಂಟ್ ರೆಡಿ ಕೊಡ್ತೀವಿ ಅಂತೇಳಿ ಅವರೇ ರೆಡಿ ಮಾಡಿಕೊಟ್ಟು ಸಮಥಿಂಗ್ 2 ದಿನದಲ್ಲೇ ಎಲ್ಲ ಈ ಪ್ರಾಸೆಸ್ ಎಲ್ಲ ಆಗಿ ಈಗ ಆಲ್ರೆಡಿ ಅಮೌಂಟನ್ನು ಕೊಟ್ಟವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ. ಸೊ ನಾನು ATM ಕಾರ್ಡ್ ಮಾಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗಾಗಿರುವಂಥ ಅನುಭವವನ್ನು ಹೇಳ್ತೀನಿ. ಬ್ಯಾಂಕಲ್ಲೇ ನಡೆದಿರುವಂಥದ್ದು.
ಸೊ ಯಾವಾಗಾಯಿತು ಅಂತಂದರೆ ಒಂದು ಸಮಥಿಂಗ್ ಒಂದು 4 ವರ್ಷ ಅನಿಸುತ್ತೆ. 4 ವರ್ಷಕ್ಕೆ ಮುಂಚೆ. ಆ 4 ವರ್ಷದ ಮುಂಚೆನೇ ಏನು ಮಾಡೋದ್ರು ಗೊತ್ತಾ, ಈ ATM ಕಾರ್ಡ್ಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅವಾಗ ಎಲ್ಲ ಅಪ್ಲೈ ಮಾಡಿ ಕೊಡಬೇಕು, ಅಂದರೆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ನಾವು ಒಂದು 20 ಜನ ನಿಂತಿದ್ದೀವಿ. 20 ಜನದಲ್ಲಿ ನಾನು 18ನೇ ಅವನು ಅಂತ ಹೇಳ್ಬೋದು. ಆ 18ನೇ ಅವನಲ್ಲಿ ನಾನು ನಿಂತಿದ್ದೀನಿ. ಅಂದರೆ ಬೆಳಿಗ್ಗೆಯಿಂದ ಸಮಥಿಂಗ್ 2 ಗಂಟೆ 2:30 ಮಧ್ಯಾಹ್ನ 2:30ವರೆಗೂ ನಾನು ನಿಂತಿದ್ದೀನಿ. ಸೊ ಕೆಲವರು ಏನು ಮಾಡಿದ್ರು ಗೊತ್ತಾ, ಅಪ್ಲಿಕೇಶನ್ ಫಾರ್ಮ್ಸ್ನ ಇಸ್ಕೊತಾರಲ್ಲ ಅವ್ರ ಹತ್ರ ಹೋಗಿ, ಅವರು ಗೊತ್ತಿರೋರೆಲ್ಲ ಒಳಗೆ ಹೋಗಿ ಮಾತಾಡಿಸ್ಕೊಂಡು ಅವ್ರ ಕೆಲಸ ಮುಗಿಸ್ಕೊ ಬರ್ತಿದ್ರು. ಹಂಗೊಂದ ಇದಾದ ನಂತರ ಸ್ಕೂಲ್ ಟೀಚರ್ 20 ಜನ ನಿಂತಿದ್ದೀವಿ. ಬಟ್ ಅವ್ರ ಸ್ಕೂಲ್ ಟೀಚರ್ಸ್ ಎಲ್ಲವ ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ಒಳಗೆ ಹೋಗಿ ಎಲ್ಲ ಅವ್ರಿಗೆ ಸೊ ಪೇಪರ್ನ ಇಸ್ಕೊಂಡು ಸಬ್ಮಿಟ್ ಮಾಡ್ತಾರಲ್ಲ, ಎಲ್ಲ ಅಪ್ಲೈ ಮಾಡ್ತಾರಲ್ಲ, ಅವ್ರ ತಾವು ಯಾಕೆ ಈ ಥರ ಮಾಡಿದ್ರಿ, ಬರೋರಿಗೆಲ್ಲ ಈ ಥರ ಮಾಡಿಕೊಡ್ತೀರಿ, ಫಾಸ್ಟಾಗಿ ಮಾಡಿಕೊಡ್ತೀರಿ, ನಮ್ಮನ್ನು ಯಾಕೆ ಕಾಯಿಸ್ತೀರಿ ಅಂತ ಕೇಳಿದಾಗ ಅವ್ರೇನೇ ಅಂದರು ಗೊತ್ತಾ, ಅವ್ರಿಗೆ ಕೆಲಸ ಇದ್ದದಂತೆ, ಟೀಚರ್ಸ್ಗೆ ಕೆಲಸ ಇದ್ದದಂತೆ, ನಮಗೇನು ಕೆಲಸ ಇರಲ್ವಾ. ಸೊ ನನ್ನಲ್ಲಿರುವಂಥ ಪ್ರಶ್ನೆ ಇದ್ದಿದ್ದೇನು ಗೊತ್ತಾ, ಏನಿಲ್ಲ, ಈ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಒಂದು ನ್ಯಾಯವಾ, ಅಂದರೆ ಅವ್ರಿಗಿಲ್ದೇ ಇರೋ ಕೆಲಸ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರ್ಗೆ ಯಾರಿಗೂ ಇರಲ್ವಾ? ಅವ್ರಿಗೆ ಮಾತ್ರ ಕೆಲಸ ಅಂತೇಳಿ ಬೇಗ ಮಾಡಿಕೊಟ್ರು. ಆ್ಯಂಡ್ ಅವ್ರಿಗೆ ಒಂದು ಗೌರ್ಮೆಂಟ್ ಸ್ಟಾಫ್ಸ್ಗೆ ಒಂದು ನ್ಯಾಯ, VIPಸ್ಗೆ ಒಂದು ನ್ಯಾಯ, ಆ್ಯಂಡ್ ನಿಮ್ಮಂಥವ್ರಿಗೆಲ್ಲರಿಗೂ ಒಂದೊಂದು ನ್ಯಾಯ. ಸೊ ಇನ್ನೊಬ್ರು ನೋಡಿದೆ ಕ್ಯಾಶ್ ಕೌಂಟರಲ್ಲಿ ಹೋಗಿ ಮಾತಾಡ್ಸ್ಕೊ ಬರ್ತಾವ್ರೆ. ಅದು ಹೆಂಗೆ ಅಲೌಡು? ಕ್ಯಾಶ್ ಕೌಂಟರಲ್ಲಿ ಯಾರೂ ಕೂಡ ಅಲೌಡ್ ಇಲ್ಲ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಈ ಬ್ಯಾಂಕಲ್ಲಿರೋರು ಎಲ್ಲರೂ ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವರು ಮಾಡೋ ತಪ್ಪಿಂದ ಎಲ್ಲರ ಹೆಸರು, ಅಂದರೆ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತೈತೆ. ಸೊ ಇದೆಲ್ಲ ನಿಂತ್ಕೋಬೇಕು. ಆ್ಯಂಡ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.